ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ನಲ್ಲಿ ಬರುವಂತಹ ಉದ್ದೇಶಗಳು ಆಬ್ಜೆಕ್ಟಿವ್ಸ್. ಸೊ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಒಂದೇ ಉತ್ತರವನ್ನ ಬರೀಬಹುದು. ಸೊ ಪ್ರಶ್ನೆಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಆಮೇಲೆ ಉತ್ತರಗಳದಕ್ಕೆ ಕೀ ಪಾಯಿಂಟ್ಸ್ ಏನ್ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಪಟ್ಟಿ ಮಾಡುವಿಕೆಯ ಉದ್ದೇಶಗಳನ್ನು ವಿವರಿಸಿರಿ. ಲಿಸ್ಟಿಂಗ್ ಆಬ್ಜೆಕ್ಟಿವ್ಸ್. ಷೇರು ವಿನಿಮಯ ಕೇಂದ್ರದ ಉದ್ದೇಶಗಳನ್ನು ವಿವರಿಸಿರಿ. ಸ್ಟಾಕ್ ಎಕ್ಸ್ಚೇಂಜ್ ಆಬ್ಜೆಕ್ಟಿವ್ಸ್. ಸೂಚ್ಯಂಕದ ಉದ್ದೇಶಗಳನ್ನ ವಿವರಿಸಿರಿ. ಆಬ್ಜೆಕ್ಟಿವ್ಸ್ ಆಫ್ ಇಂಡೆಕ್ಸ್. ಬಂಡವಾಳ ಮಾರುಕಟ್ಟೆ ಉದ್ದೇಶಗಳನ್ನು ವಿವರಿಸಿರಿ. ಕ್ಯಾಪಿಟಲ್ ಮಾರ್ಕೆಟ್ ಆಬ್ಜೆಕ್ಟಿವ್ಸ್. ಹಣಕಾಸಿನ ಮಾರುಕಟ್ಟೆ ಉದ್ದೇಶಗಳನ್ನು ವಿವರಿಸಿರಿ. ಫೈನಾನ್ಷಿಯಲ್ ಮಾರ್ಕೆಟ್ ಆಬ್ಜೆಕ್ಟಿವ್ಸ್. ಸೆಬಿಯ ಉದ್ದೇಶಗಳನ್ನ ವಿವರಿಸಿರಿ. ಸೊ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಏನಿದೆ ಅದರ ಉದ್ದೇಶಗಳು. ಸೊ ಒಟ್ಟು 7 ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉದ್ದೇಶದ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ನೀವು ಬರೀಬೇಕಾಗಿರೋ ಕೀ ಉತ್ತರಗಳನ್ನ ಇಲ್ಲಿ ಹಾಕ್ತೀನಿ. ಸೊ ಇದರಲ್ಲಿ 10 ಪಾಯಿಂಟ್ ನೀವು ಯಾವ್ದಾದ್ರು 20 ಪಾಯಿಂಟ್ ಹಾಕ್ತಾ ಇದ್ದೀನಿ. ಸೊ 10 ಪಾಯಿಂಟ್ ಯಾವ್ದಾದ್ರು ನೀವು ನೆನಪಿಟ್ಟುಕೊಂಡು ಬರೆದ್ರೆ ಯಾವುದೇ ಪ್ರಶ್ನೆಗೆ ಈ ಉತ್ತರಗಳನ್ನ ಬರೆದ್ರು ಕೂಡ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಸೊ ಮೊದಲನೇದು ಈಗ ಉದ್ದೇಶಗಳು ನೋಡ್ತಾ ಇದೀವಿ. ಮೊದಲೇ ಪಾಯಿಂಟ್, ರೈಸ್ ಕಾರ್ಪೊರೇಟ್ ಕ್ಯಾಪಿಟಲ್ ಫ್ರಮ್ ದಿ ಪಬ್ಲಿಕ್ ಈಸಿಲಿ. ಸಾರ್ವಜನಿಕರಿಂದ ಸುಲಭವಾಗಿ ಬಂಡವಾಳವನ್ನು ಸಂಗ್ರಹಿಸುವುದು. ಪ್ರೊವೈಡ್ ಕಂಟಿನ್ಯೂಸ್ ಲಿಕ್ವಿಡಿಟಿ ಟು ಎಕ್ಸಿಸ್ಟಿಂಗ್ ಶೇರ್ಸ್. ಷೇರುಗಳಿಗೆ ನಿರಂತರ ದ್ರವ್ಯತೆ ಮತ್ತು ನಗದು ರೂಪವನ್ನು ಒದಗಿಸುವುದು. ಎನ್ಶೂರ್ ಎ ಸ್ಟೇಬಲ್ ಅನ್ಇಂಟರಪ್ಟೆಡ್ ಅಸೆಟ್ ಮಾರ್ಕೆಟ್. ಹೂಡಿಕೆದಾರರಿಗೆ ಸುರಕ್ಷಿತ ಮತ್ತು ಸುಲಭದ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವುದು. ಬಿಲ್ಡ್ ಟ್ರಸ್ಟ್ ಎನ್ಹಾನ್ಸ್ ಕಾರ್ಪೊರೇಟ್ ಪಬ್ಲಿಕ್ ಇಮೇಜ್. ಕಂಪನಿಗಳ ಸಾರ್ವಜನಿಕ ನಂಬಿಕೆಯನ್ನು ಹೆಚ್ಚಿಸುವುದು. ಸೇಫ್ ಗಾರ್ಡ್ ರಿಟೇಲ್ ಇನ್ವೆಸ್ಟರ್ ಇಂಟ್ರೆಸ್ಟ್ ಟ್ರಾನ್ಸ್ಪರೆಂಟ್ಲಿ. ಹೂಡಿಕೆದಾರರ ಹಿತಾಸಕ್ತಿ ಮತ್ತು ಹಕ್ಕುಗಳನ್ನು ಪಾರದರ್ಶಕವಾಗಿ ರಕ್ಷಿಸುವುದು. ಎಸ್ಟಾಬ್ಲಿಷ್ ಫೇರ್ ಮಾರ್ಕೆಟ್ ಡ್ರೈವನ್ ಅಸೆಟ್ ವ್ಯಾಲ್ಯೂಯೇಷನ್. ಷೇರುಗಳಿಗೆ ನ್ಯಾಯೋಚಿತ ಮತ್ತು ಮಾರುಕಟ್ಟೆ ಆಧಾರಿತ ಬೆಲೆಯನ್ನು ನಿರ್ಧರಿಸುವುದು. ಫೆಸಿಲಿಟೇಟ್ ಸ್ಮೂತ್ ಎಲೆಕ್ಟ್ರಾನಿಕ್ ಸೆಕ್ಯೂರಿಟಿ ಟ್ರೇಡಿಂಗ್. ಷೇರುಗಳ ಖರೀದಿ ಮತ್ತು ಮಾರಾಟದ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು. ಪ್ರಿವೆಂಟ್ ಇಲ್ಲಿಗಲ್ ಪ್ರೈಸ್ ಮ್ಯಾನಿಪ್ಯುಲೇಷನ್ ಅಂಡ್ ಫ್ರಾಡ್. ಮಾರುಕಟ್ಟೆಯಲ್ಲಿ ನಡೆಯುವ ಅಕ್ರಮ ಬೆಲೆ, ಕುಶಲತೆ ಮತ್ತು ವಂಚನೆಗಳನ್ನು ತಡೆಗಟ್ಟುವುದು. ಮೆಜರ್ ಮೈಕ್ರೋ ಲೆವೆಲ್ ನ್ಯಾಷನಲ್ ಫೈನಾನ್ಸ್ ಹೆಲ್ತ್. ದೇಶದ ಆರ್ಥಿಕ ಸ್ಥಿತಿಯನ್ನ, ಸ್ಥೂಲ ಆರ್ಥಿಕ ಸ್ಥಿತಿಯನ್ನ, ಹಣಕಾಸು ವ್ಯವಸ್ಥೆ ಆರೋಗ್ಯವನ್ನ ಅಳೆಯುವುದು. ಗೈಡ್ ಹಿಸ್ಟೋರಿಕಲ್ ಪ್ರೈಸ್ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್ಸ್. ಹೂಡಿಕೆದಾರರಿಗೆ ಐತಿಹಾಸಿಕ ಬೆಲೆ ಪ್ರವೃತ್ತಿಯನ್ನ ಹೋಲಿಕೆ ಮಾಡಲು ಸಹಾಯ ಮಾಡುವುದು. ಅಸಿಸ್ಟ್ ಇನ್ ಪೋರ್ಟ್ಫೋಲಿಯೋ ರಿಸ್ಕ್ ಅಸೆಸ್ಮೆಂಟ್ ಅಂಡ್ ಮೋಡೆಲಿಂಗ್. ಹೂಡಿಕೆ ಬಂಡವಾಳದಲ್ಲಿನ ಅಪಾಯಗಳನ್ನು ನಿರ್ಣಯಿಸುವುದು ಮತ್ತು ನಿರ್ವಹಿಸಲು ನೆರವಾಗುವುದು. ಅಲೋಕೇಟ್ ಎಕನಾಮಿಕ್ ಫೈನಾನ್ಷಿಯಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಆರ್ಥಿಕ ಸಂಪನ್ಮೂಲಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹಂಚಿಕೆ ಮಾಡುವುದು. ಫಂಡ್ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಬಿಸಿನೆಸ್ ಎಕ್ಸ್ಪಾನ್ಷನ್. ಉದ್ದಿಮೆಗಳ ದೀರ್ಘಾವಧಿ ವಿಸ್ತರಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಣ ಒದಗಿಸುವುದು. ಬೂಸ್ಟ್ ಓವರ್ ಆಲ್ ನ್ಯಾಷನಲ್ ಎಕನಾಮಿಕ್ ಗ್ರೋತ್ ಅಂಡ್ ಜಿಡಿಪಿ. ದೇಶದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಮತ್ತು ಜಿಡಿಪಿಯನ್ನು ಹೆಚ್ಚಿಸುವುದು. ಎನ್ಕರೇಜ್ ಎ ಡಿಸಿಪ್ಲಿನ್ಡ್ ಹ್ಯಾಬಿಟ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸಾರ್ವಜನಿಕರಲ್ಲಿ ಶಿಸ್ತುಬದ್ಧವಾದ ದೀರ್ಘಾವಧಿ ಹೂಡಿಕೆ ಅಭ್ಯಾಸವನ್ನ ಉತ್ತೇಜಿಸುವುದು. ಎರಾಡಿಕೇಟ್ ಹಾರ್ಮ್ಫುಲ್ ಇನ್ಸೈಡರ್ ಟ್ರೇಡಿಂಗ್ ಮಾಲ್ ಪ್ರಾಕ್ಟೀಸಸ್. ಒಳಸಂಚು ವ್ಯಾಪಾರ, ಕರಾಳ ಮತ್ತು ಹಾನಿಕಾರಕ ಅಭ್ಯಾಸಗಳನ್ನು ನಿರ್ಮೂಲನೆ ಮಾಡುವುದು. ರೆಗ್ಯುಲೇಟ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟ್ಸ್ ಅಂಡ್ ಸೇಫ್ ರೆಗ್ಯುಲೇಟರಿ ಬಾಡೀಸ್. ಆಡಿಟ್ ಸೂಪರ್ವೈಸ್ ಸ್ಟಾಕ್ ಬ್ರೋಕರ್ ಆಪರೇಷನ್ಸ್ ರೆಗ್ಯುಲರ್ಲಿ. ಷೇರು ದಳ್ಳಾಳಿಗಳ ಕಾರ್ಯಾಚರಣೆಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮತ್ತು ಆಡಿಟ್ ಮಾಡುವುದು. ಸ್ಪ್ರೆಡ್ ಫೈನಾನ್ಷಿಯಲ್ ಲಿಟ್ರಸಿ ಅಂಡ್ ಎಜುಕೇಟ್ ದ ಪಬ್ಲಿಕ್. ಸಾರ್ವಜನಿಕರಲ್ಲಿ ಹಣಕಾಸು ಸಾಕ್ಷರತೆ ಮತ್ತು ಹೂಡಿಕೆ ಜ್ಞಾನವನ್ನ ಹರಡುವುದು. ಪ್ರಮೋಟ್ ಆರ್ಡರ್ಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮಾರ್ಕೆಟ್ ಡೆವಲಪ್ಮೆಂಟ್. ತಾಂತ್ರಿಕವಾಗಿ ಮುಂದುವರಿದ ಮತ್ತು ವ್ಯವಸ್ಥಿತವಾದ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಉತ್ತೇಜಿಸುವುದು. ಸೊ 20 ಪಾಯಿಂಟ್ ಅಲ್ಲಿ ಯಾವ್ದಾದ್ರು 10 ಪಾಯಿಂಟ್ ನೆನ್ಪಿಟ್ಟುಕೊಂಡು ಇದಕ್ಕೆ 2 ಲೈನ್ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. ಟೋಟಲ್ 8 ಆಬ್ಜೆಕ್ಟಿವ್ಸ್ ಕ್ವಶನ್ ಇದೆ. 8ರಲ್ಲಿ ಯಾವ್ದು ಪ್ರಶ್ನೆ ಬಂದರೂ ಕೂಡ ನೀವು ಈ 20 ಪಾಯಿಂಟ್ ನಲ್ಲಿ 10 ಪಾಯಿಂಟ್ ನೀವು ಚಾಯ್ಸ್ ಮಾಡಿ ಬರೀಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ ನೊಂದಿಗೆ ಸಿಗೋಣ.